ಮೋದಿ ಅವರು ಜೆಪಿನ ಡೈಲಾಗ್ ಭೇಟಿ ಮಾಡಿದ್ವಿ. ಏನು ಈ ವಿಚಾರವಾಗಿ ಭೇಟಿ ಮಾಡಿದ್ದ ಇಲ್ಲ ಇಲ್ಲ, ನಾನು ಇನ್ ಜನರಲ್ ಮಾತಾಡಿದ್ದೀನಿ. ಅವರು ಕೇಳಿದ್ರು ಮಂಡ್ಯ ಇಲ್ಲಿ ರಾಜಕೀಯ ವಾತಾವರಣ ಏನು ಹೇಗೆ ಅನ್ನೋದು ಇನ್ ಜನರಲ್ ಮಾತಾಡಿದ್ವಿ. ಖಂಡಿತ ನಾನು ಇಷ್ಟಂತೂ ಹೇಳಿದ್ದೀನಿ, ನಾನು ನನ್ನ ಪರವಾಗಿ ಅಥವಾ ನನ್ನ ಟಿಕೆಟ್ ಅಂತ ಯಾವತ್ತೂ ಯಾವ ಪಕ್ಷಕ್ಕೂ ನಾನು ಲಾಬಿ ಮಾಡಲ್ಲ, ಮಾಡಿಲ್ಲ, ಮಾಡೋದು ಇಲ್ಲ. ಅದನ್ನು ಸ್ಪಷ್ಟಪಡಿಸ್ತೀನಿ. ಫಸ್ಟ್ ನಾನು ಹೇಳಿದ್ದಿಷ್ಟೇ, ಇಲ್ಲಿ ಬಿಜೆಪಿಯ ಒಂದು ಸಂಘಟನೆ ಈಗ ಚೆನ್ನಾಗಿ ನಡೀತಾ ಇದೆ. ನಾವು ಕಳೆದ ಅಸೆಂಬ್ಲಿ ಎಲೆಕ್ಷನ್ಗಿಂತಲೂ ಈ ಅಸೆಂಬ್ಲಿ ಚುನಾವಣೆಯಲ್ಲೂ ತುಂಬಾ ವೋಟ್ ನಂಬರ್ ನಮಗೆ ಚೆನ್ನಾಗಿ ಬಂದಿದೆ ಈ ಸಲ. ತುಂಬಾ ಅದು ಒಂದು ಹೋಪ್ಫುಲ್ ಅನ್ನೋ ರೀತಿಯಲ್ಲಿ ವಾತಾವರಣ ಇದೆ. ಬಿಜೆಪಿಗೆ ಚೆನ್ನಾಗಿದೆ. ನಾವು ಬಿಜೆಪಿಗೆ ಉಳಿಸ್ಕೊಂಡ್ರೆ ನಮ್ಮ ಪಕ್ಷವನ್ನ ಇಲ್ಲಿ ಕಟ್ಟೋಕೆ ಒಂದು ಒಳ್ಳೆ ಅವಕಾಶ ಆಗತ್ತೆ ಅನ್ನುವಂತ ಮಾತನ್ನ ನಾನು ಹೇಳಿದ್ದೀನಿ. ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ. ಓಯಾಸಿಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601ಗೆ ಕರೆ ಮಾಡಿ. ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ನೋಡೋಣ ಅವ್ರು ಏನ್ ಡಿಸೈಡ್ ಮಾಡ್ತಾರೆ. ಏನು ಅಧಿಕೃತವಾಗಿ ಯಾವಾಗ ಬಿಜೆಪಿ ಸೇರ್ಪಡೆ ಆಗ್ತಾರೆ? ಅದು ಅದರ ನಾಮ್ಸ್ ಏನು ಅಂತ ನಾನು ಇನ್ನು ತಿಳ್ಕೊಬೇಕಾಗಿದೆ. ಘೋಷಣೆ ಆಗುತ್ತೆ, ಒಂದ್ ಕಡೆ ಎಲ್ಲೋ ಟಿಕೆಟ್ ಕೂಡ ಕೇಳಿ ಬರ್ತಾ ಇದೆ. ಅದು ಬಹುಶಃ ಎಲೆಕ್ಷನ್ ಅನೌನ್ಸ್ ಆದ್ಮೇಲೆ ಹೌಸ್ ನ ಡಿಸಾಲ್ವ್ ಮಾಡ್ತಾರೆ ಅಥವಾ ಅದ್ರದ್ದು ಏನು ರೂಲ್ಸ್ ಅಂಡ್ ರೆಗ್ಯುಲೇಷನ್ ನಾರ್ಮ್ಸ್ ನನ್ಗೆ ಗೊತ್ತಿಲ್ಲ. ಗೈಡ್ ಲೈನ್ಸ್ ಪ್ರಕಾರ ನಾನು ಹೋಗ್ಬೇಕು. ಬಿಜೆಪಿ ಅವರು ಟಿಕೆಟ್ ಕಲ್ತಿದ್ರೆ ಈ ಸ್ಥಳೀಯವಾಗಿ ಕೆಲವರು ಬಿಜೆಪಿ ಅವರು ಹೇಳುವಂತದ್ದು, ಒಂದ್ ದಿವಸ ಪಕ್ಷದ ಕಚೇರಿಗೆ ಬರ್ಲಿಲ್ಲ, ನಮ್ಮನ್ನ ಯಾರು ಕೂಡ ಸೇರಿಸ್ಕೊಳ್ಳಲಿಲ್ಲ, ಟಿಕೆಟ್ ಕೇಳ್ತಾ ಇದಾರೆ ಅನ್ನೋದನ್ನು ಕೂಡ ಹೇಳ್ತಿದ್ದಾರೆ. ನೋಡಿ, ಇದೆಲ್ಲ ನನ್ನ ಗಮನದಲ್ಲಿಲ್ಲ. ಅವರು ಅಲ್ಲಲ್ಲ, ಇದೆಲ್ಲ ತುಂಬಾ ಸಿಲ್ಲಿ ರೀಸನ್ಸ್ ಆಗಿ ನನಗೆ ಕಾಣ್ತಾ ಇದೆ. ಸ್ಪಷ್ಟವಾಗಿ ಇಂಡಿಪೆಂಡೆಂಟ್ ಅಭ್ಯರ್ಥಿ ಅಂತ ಇದ್ದಾಗ ಒಂದು ಪಕ್ಷ ಸೇರೋ ಒಂದು ಟೆಕ್ನಿಕಲಿ ಅವಕಾಶ ಇಲ್ಲ ಅನ್ನೋದನ್ನ ನಾನು ತುಂಬಾ ಸ್ಪಷ್ಟವಾಗಿ ಚಿಕ್ಕ ಮಕ್ಕಳಿಗೆ ಹೇಳಿದಂಗೆ ನಾನು ಹೇಳಿದ್ದೀನಿ. ಈ ಒಂದು ಡೈರೆಕ್ಷನ್ ನನಗೆ ಬಿಜೆಪಿ ಲೀಡರ್ಸ್ ಇಂದಾನೆ, ಹೈಕಮಾಂಡ್ ಇಂದಾನೆ ಬಂದಿದೆ. ನೀವು ಸ್ಪಷ್ಟವಾಗಿ ಹೇಳಿ ಬಾಹ್ಯ ಬೆಂಬಲವನ್ನ ಕೊಡ್ತಾ ಇದ್ವಿ. ಯಾಕಂದ್ರೆ ಟೆಕ್ನಿಕಲಿ ನೀವು ಪಾರ್ಟಿ ಸೇರೋ ಒಂದು ಅವಕಾಶ ಸದ್ಯಕ್ಕಿಲ್ಲ ಅನ್ನುವಂತ ಮಾತನ್ನ ನನಗೆ JP ನಡ್ಡಾ ಅವರು ಸ್ಪಷ್ಟವಾಗಿ ಹೇಳಿತ್ತು. ಈ ಮಾತನ್ನ ಲಾಸ್ಟ್ ಟೈಮ್ ಕಳೆದ ವರ್ಷ ಅಸೆಂಬ್ಲಿ ಎಲೆಕ್ಷನ್ ಟೈಮ್.